ಹಾಯ್ ಗಾಯ್ಸ್, ಎಲ್ರು ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ಸ್. ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ PG-liರೋ ನಮ್ಮಂತ ಹುಡುಗರು ಸಂಡೇ ಬಂದಾಗ ಏನ್ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಮೊದಲನೇದಾಗಿ ಬಟ್ಟೆನ ವಾಶ್ ಮಾಡಕ ಅಂದ್ರೆ ನೆನ್ನೆ ಇಟ್ಬಿಟ್ಟು, ಸೊ ಹೊಟ್ಟೆ ಬೇರೆ ತುಂಬಾ ಹಸ್ತಾ ಇತ್ತು. ಸೊ ಏನ್ ಮಾಡಿದಾರೆ ಅಂತ ಹೋದ್ರೆ ಪಲಾವ್ ಮಾಡಿದ್ರು. ಸೊ ಅದನ್ನ ತಿನ್ಕೊಂಡ್ಬಿಟ್ಟು ಬಟ್ಟೆನ ವಾಶ್ ಮಾಡಕಂತ ಮೇಲ್ಗಡೆ ಹೋಗ್ತೆ. ತಿಂದಿರೋ ಪಲಾವ್ ಎಲ್ಲ ಈ ಬಟ್ಟೆನ ಎತ್ಕೊಂಡು ಮೇಲೆ ಹೋಗೋಷ್ಟು ಕರ್ಗೆ ಹೋಗುತ್ತೆ. ಸೊ ನೋಡ್ತಿದಿರಲ್ಲ, ವಾಷಿಂಗ್ ಮಿಷಿನ್ ಎಲ್ಲ ಇದಾವೆ. ಸೊ ಇದ್ರಲ್ಲಿ ಕ್ಲೀನ್ ಮಾಡ್ತೀನಿ ಅಂತ ಅನ್ಕೊಂಬೇಡಿ, ಯಾಕಂದ್ರೆ ಇದೆಲ್ಲ ನಾನು ಬಟ್ಟೆ ವಾಶ್ ಮಾಡಲ್ಲ, ಅದು ಅಷ್ಟೊಂದು ಕೊಳೆನ ತೆಗಿಯಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ತಮಾಷೆಗೆ ಹೇಳ್ದೆ ಬಿಡೋಣ, ನಮ್ ಬಟ್ಟೆನ ನಾವೇ ಕೈಯಿಂದ ಒಕ್ಕೊಂಡ್ರೆ ಸ್ವಲ್ಪ ಕ್ಲೀನ್ ಆಗುತ್ತೆ ಅಂತ ನನ್ ಬಟ್ಟೆ ನಾನೇ ಒಕ್ಕೊಂತ ಇದೀನಿ. ಸೊ ಯಾರು ನೋಡ್ಬಿಟ್ಟು ನಗಕ್ ಹೋಗ್ಬೇಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಬಟ್ಟೆನ ವಾಶ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ನಾನು ರೂಮ್ಗೆ ಬಂದೆ ಕೆಳಗಡೆ. ಸೊ ನಮ್ ಫ್ರೆಂಡ್ ಏನೋ ಕಡ್ಲೆ ಬೀಜನ ಇಟ್ಟಿದ್ದ ತಿನ್ನೋಣ ಅಂತ. ಸೊ ಅದನ್ನ ತಿನ್ಕೊಂತ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ರೆಸ್ಟ್ ಮಾಡಿದೆ. ಸೊ ಅದಾದ್ಮೇಲೆ ಟೈಮ್ ನೋಡಿದ್ರೆ 11:30 ಗಂಟೆ ಆಗಿತ್ತು. ನನಗ್ ಬೇರೆ ಎಕ್ಸ್ಟ್ರಾ ಡ್ಯೂಟಿ ಇತ್ತು. ಸೊ ರೆಡಿ ಆಗ್ಬಿಟ್ಟು ಅಲ್ಲಿಂದ ನಾನು ಹೊರಟಿದ್ದೆ ನಮ್ಮ ಆಫೀಸ್ ಕಡೆಗೆ. ದಾರಿಲಿ ಯಾರೋ ಕ್ರೈನ್ ಅಡ್ಡ ಹಾಕ್ಬಿಟ್ಟಿದ್ರು. ಸೊ ಅಲ್ಲಿಂದ ಬೇರೆ ದಾರಿ ಹುಡ್ಕೊಂಡು ಆಫೀಸ್ ಬಂದೆ. ಸೊ ಆಫೀಸ್ ಒಳಗಡೆ ಹೋಗ್ಬಿಟ್ಟು ನಮ್ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ನಾನು ರೂಟ್ ಸ್ಟಾರ್ಟ್ ಮಾಡಿದೆ. ಒಂದ್ ಸ್ವಲ್ಪ ಐಟಮ್ ಮಾಡೋಷ್ಟರಲ್ಲಿ 2 ಗಂಟೆ ಆಗ್ಬಿಟ್ಟಿತ್ತು. ಸೊ ಹೊಟ್ಟೆ ಬೇರೆ ಹಸ್ತಾ ಇತ್ತು. ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ನಾನು ಮತ್ತೆ ನಮ್ ಡ್ರೈವರ್ ಅಣ್ಣ ಎಗ್ ರೈಸ್ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗೆ ತಿಂತೀಯ ಕಣಯ್ಯ. ಬರೋರೆ ಕಣ್ಣಾಕ್ ಬಡ್ಕೊಂಡು ಹೇಳಿ, ಒಡನೆ ಬರಕಿಲ್ವಾ? ಇನ್ನು ಮಿಕ್ಕಿದ ಐಟಮ್ಗಳನ್ನ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಆಫೀಸ್ ಕಡೆ ಹೊರಟ್ವಿ. ಸೊ ಆಫೀಸ್ ಒಳಗಡೆ ಹೋಗ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಡೈರೆಕ್ಟ್ PG-ಗೆ ಬಂದೆ. ಸೊ PG-ಗೆ ಬಂದ್ಮೇಲೆ ನೆನಪಾಯ್ತು ಬಟ್ಟೆ ಒಳಗಾಕಿದ್ನಲ್ಲ ಅದನ್ನೆಲ್ಲ ತಕೊಂಡ್ ಹೋಗ್ಬೇಕಂತ. ಸೊ ಬಂದ್ಬಿಟ್ಟು ಬಟ್ಟೆನೆಲ್ಲ ತಕೊಂಡ್ಬಿಟ್ಟು ಅದನ್ನ ಕೆಳಗಡೆ ಹೋಗಿ ಮಡ್ಚಿಟ್ಟು, ಸೊ ಅಲ್ಲಿಂದ ಫ್ರೆಶ್ ಅಪ್ ಆಗಿ ನಾನು ಹೊರಟಿದ್ದೆ ಬಟ್ಟೆ ತಗೊಳ್ಳೋಣ ಅಂತ. ಸೆಲೆಬ್ರೇಷನ್ ಆಫ್ ಮೆನ್ಸ್ ಅಂತ ಒಂದ್ ಶಾಪ್ ಇತ್ತು. ಸೊ ಅವ್ರೇನೋ ಆಫರ್ ಇಟ್ಟಿದ್ರು. ಸೊ ನೋಡೋಣ ಏನಿದೆ ಆಫರ್ ಅಂತ ಹೋದೆ. ಸೊ ಹೋಗ್ಬಿಟ್ಟು ಆಫರ್ ಅಂದ್ರೆ ಇಷ್ಟೊಂದೆಲ್ಲ ಬಟ್ಟೆನ ಇಟ್ಟಿದ್ರು. ಸೊ ಅದನ್ನ ನೋಡಿ ನನ್ಗೆ ಯಾವ್ದು ತಗೊಬೇಕು ಅನ್ಸಿಲ್ಲ. ಸೊ ವಾಪಸ್ ಅಲ್ಲಿಂದ ಬಂದೆ. ಜನ್ಮಕ್ಕೆ ಹೋಗೋ ಎಲ್ಲ ಸುತ್ತಾಡಿದಕ್ಕೆ ಸ್ವಲ್ಪ ತಲೆನೋವ್ತಾ ಇತ್ತು. ಸೊ ತಲೆನೋವ್ತಾ ಇದೆ ಅಂತ ಟೀ ಕುಡ್ಕೊಂಡ್ಬಿಟ್ಟು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಂಡು ಸೊ ಡೈರೆಕ್ಟ್ PG-ಗೆ ಬಂದ್ವಿ. ಸೊ PG ಬಂದ್ಮೇಲೆ ನೋಡ್ತಿದ್ವಿ ಟೈಮ್ 8 ಗಂಟೆ ಆಗಿತ್ತು. ಸೊ ಹೊಟ್ಟೆ ಬೇರೆ ಹಸ್ತಾ ಇತ್ತು. ನಮ್ ಫ್ರೆಂಡ್ಸ್ ಎಲ್ಲ ನಡಿ ಊಟ ಮಾಡೋಣ ಅಂತಂದ್ರು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸೊ ನಾವು ಊಟನ ಹೊರಗಡೆನೆ ಮಾಡ್ಕೊಂಡ್ವಿ. ಊಟ ಆಯ್ತಾ? ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೋಡ್ತಿದ್ದಂಗೆ ಒಂದಿನ ಹೇಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಸೊ ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋರೆಲ್ಗೂ ಸಿ ಯು, ಬಾಯ್.